ಅನ್ಯಾಯವನ್ನು ಬೇಕೇ ಬೇಕು. ತೌಸೀಫ್ ಮಮದಾಪುರ್ ಅವರಿಗೆ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಒಂದು ಬರ್ಲಿ ಯಾರು ಮಾತಾಡ್ತಾರೋ ಬೇಕೇ ಬೇಕು. ಬೇಕೇ ಬೇಕು. ಹಾಕ್ರಿ ಬಿಡ್ರಿ ಕೃಷ್ಣಗಳು ಹಾಕ್ರಿ. ಸಾರಿ ನಿಮ್ ಗಂಟ್ಲ ಚಲೋ ಬೇಕೇ ಬೇಕು. ಬೇಕೇ ಬೇಕು. AR ಆಸ್ಪತ್ರೆ ಡಾಕ್ಟರ್ಗೆ, AR ಆಸ್ಪತ್ರೆ ಡಾಕ್ಟರ್ಗೆ ಬಡವರಿಗೆ ನ್ಯಾಯ ಸಿಗಲೇಬೇಕು. AR ಆಸ್ಪತ್ರೆ ಡಾಕ್ಟರ್ಗೆ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಅಯ್ಯಯ್ಯೋ 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 ಬೇಕೇ ಬೇಕು. ಬೇಕೇ ಬೇಕು. ಇವತ್ತಿನ ಈ ಹೋರಾಟವನ್ನು ನುಜ್ಜತ್ ಪಠಾಣ್ ಅನ್ನುವ ಒಂದು ಮಹಿಳೆಯ ಮೇಲೆ ಇವತ್ತ ತೌಸೀಫ್ ಮಮದಾಪುರ್ AR ಹಾಸ್ಪಿಟಲ್ ಪಟ್ಟಿ ನೋವಿಗೋಸ್ಕರ ಹೋಗಿರ್ತಾರ ಚಿಕಿತ್ಸೆಗೆ. ಅಲ್ಲಿ ಹೋದ್ರ ಆ ಮಹಿಳೆಯನ್ನ ಇವರು ಆಪರೇಷನ್ ಮಾಡಿ ಆ ಆಪರೇಷನ್ ಸಕ್ಸಸ್ ಆಗಲಾರ್ದೇನೆ ಇವತ್ತ ಸಾವಿಗೆ ಆ ಮಹಿಳೆ ಆ ಸಹೋದರಿ ಸಾವನ್ನು ಒಪ್ಪಿದ್ದಾರೆ. ಆ ಡಾಕ್ಟರ್ ಮಮದಾಪುರ್ ಅವರು ಇವತ್ತು ಅವರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇದ್ರು ಕೂಡ ಸಾಹೇಬ್ರ ಇಲ್ಲಿವರೆಗೆ ಯಾವುದೇ ಅವ್ರ ಮೇಲೆ ಆ AR ಹಾಸ್ಪಿಟಲ್ ಮೇಲೆ ಯಾವುದೇ ಕಾನೂನು ಕ್ರಮಗಳನ್ನ ಇಲ್ಲಿ ತನಕನೂ ಆಗಿಲ್ಲ. ಇವತ್ತು ಕ್ಲಿನಿಕ್ ಅನ್ನು ಹಾಕೊಂಡು ಇವತ್ತು ಜನರ ಜೀವನದ ಜೊತೆ ಚೆಲ್ಲಾಟುತ್ತಾ ಇರುವಂತ ಇವತ್ತಿನ ಈ ಡಾಕ್ಟರ್ಸ್ಗಳು ಇವರಿಗೆ ನಾವು ದೇವರತ್ತ ಅನ್ನುವಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಜೀವನ ಜೊತೆ ಚೆಲ್ಲಾಟ ಆಡುವಂತ ವ್ಯವಸ್ಥೆಯನ್ನು ಈ ಜಿಲ್ಲೆಯಲ್ಲಿ ನಡೆದಿದೆ ಸಾಹೇಬ್ರ. ತಕ್ಷಣನೇ ಆ ಡಾಕ್ಟರನ್ನ ಹಾಗೂ ಆ ದವಾಖಾನೆಯನ್ನ ಕಡಿವಾಣ ಹಾಕಿ ಸೀಸ್ ಮಾಡಿ ನೇರವಾಗಿ ಆ ಆರೋಪಿ ಯಾರಾದರೂ ಇದ್ರೆ ಡಾಕ್ಟರ್ ಅನ್ನೋದು ಇವತ್ತು ಸೋಲಾಪುರ ಅಲ್ಲಿ ಅಶ್ವಿನಿ ಹಾಸ್ಪಿಟಲ್ಗೆ ಹೋಯ್ದ್ರು ಕೂಡ ಅಲ್ಲಿಯವರೇ ಸ್ವತಃ ಅವರೇ FIR ಮಾಡ್ತಾರೆ ಆ ಡಾಕ್ಟರ್ ಮ್ಯಾಗೆ. ಮಹಿಳಾ ಎಲ್ಲ ಕೂಡಿ 28 ವಯಸ್ಸಿನ ಒಬ್ಬ ಮಹಿಳೆ ಮೇಲೆ ಈ ತರ ಒಂದು ಅನ್ಯಾಯ ಆಗಿದೆ ಸಾಹೇಬ್ರ. ದಯಮಾಡಿ ಜಿಲ್ಲಾ ಆಡಳಿತ ತಕ್ಷಣನೇ ಕಾನೂನು ಕ್ರಮವನ್ನು ತಗೋಬೇಕು ಸಾಹೇಬ್ರ. ಹಾಗೂ ನಮ್ಮ ಆರೋಗ್ಯ ಇಲಾಖೆ ಕೂಡ ಅವ್ರ ಮೇಲೆ ತಕ್ಷಣನೇ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳಿ ನಾವು ಸಂಘಟನೆ ಮುಖಾಂತರ ಇವತ್ತು ಸತ್ಯಶೋಧ ಸಂಘಟನಾ ಸಮಿತಿಯಿಂದ ಸೋಮವಾರದೇವಿ ಸಾಹೇಬರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ತಕ್ಷಣನೇ ನ್ಯಾಯ ಒದಗಿಸಿಕೊಡಬೇಕು ಆ ಕುಟುಂಬಕ್ಕೆ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಸಾಹೇಬ್. ಯಾರಿಗೂ ಆಗಬಾರ್ದು, ಅನ್ಯಾಯ ಆಗಬಾರ್ದು. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಬಂದಿರ್ತಾರೆ, ಆಗಿದ್ದೇನು ಸರ್ ಘಟನೆ ಏನು ಸರ್? ಮೊಟ್ಟ ಮೊದಲನೇದಾಗಿ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಇವತ್ತ ಆ ಮಹಿಳೆ ಒಂದು ಸಣ್ಣ ನೋವನ್ನು ತಗೊಂಡೋಗಿರ್ತಾಳ, ಏನು ಹೊಟ್ಟಿ ನೋವಿಸ್ಲಾಗತ್ತಿರ್ತದ.
AR ಹಾಸ್ಪಿಟಲ್ಗೆ ಹೋಗೋ ಉದ್ದೇಶ ಏನಪ್ಪಾ ಅಂದ್ರೆ ಹೊಟ್ಟೆ ನುಸ್ತಿರ್ತದ. ಆ ಹೊಟ್ಟೆ ನೋವುಗೋಸ್ಕರ ಅವರು ಆ ಮಹಿಳೆಯನ್ನ ತಮ್ಮ ಹೊಟ್ಟೆ ತೋರಿಸುವಂತ ಒಂದು ನೋವಿನ ಕಾರಣಕ್ಕಾಗಿ ಹಾಸ್ಪಿಟಲ್ AR ಹಾಸ್ಪಿಟಲ್ ಮಮದಾಪುರ್ ಅನ್ನುವಂಥ ಒಬ್ಬ ಡಾಕ್ಟರ್, ಅವ ಕ್ಯಾನ್ಸರ್ ಸ್ಪೆಷಲಿಸ್ಟ್, ಇವತ್ತ ಆ ಮಹಿಳೆಯನ್ನ ಆ ಸಣ್ಣ ವಿಷಯಕ್ಕೆ ಅವ ಆಪರೇಷನ್ ಮಾಡುವಂಥ ಒಂದು ವ್ಯವಸ್ಥೆಯನ್ನ ಅಲ್ಲಿ ನಿರ್ಮಾಣ ಆಗ್ತದೆ. ಇವತ್ತ ಇಂಥ ಡಾಕ್ಟರ್ಗಳು ಇವರು ಅನೇಕ ಥರದ ಇವ್ರು ಏನಾದರೂ ಡಾಕ್ಟ್ರೇ ಇದ್ರಪ್ಪ ಅಂದ್ರೆ ಅವರು ಒಳ್ಳೆ ಚಿಕಿತ್ಸೆಯನ್ನ ತಗೊಂಡು ಏನು ಇವತ್ತು ಅವ್ರ ಬಳಿ ಅವ್ರ ಮನೆಯವರಿಗೆ ಕರೆಸಿ ಈ ಥರ ಐತೆ ಅನ್ನುವಂಥದ್ದು ಯಾವುದೇ ಥರದ್ದು ಅವರಿಗೆ ಮಾಹಿತಿಯನ್ನು ಕೊಟ್ಟಿರಲ್ಲವ. ಇವತ್ತ ಈ ರೀತಿ ಜಿಲ್ಲೆಯಲ್ಲಿ ಈ ಆರೋಗ್ಯ ಇಲಾಖೆದವರು ಈ ಮಮದಾಪುರ ಡಾಕ್ಟರ್ ಮ್ಯಾಗ ಇಲ್ಲಿವರೆಗೆ ಸಾವು ಒಪ್ಪಿ 15 ದಿವಸ ಆದರೂ ಕೂಡ ಇವತ್ತ ಸೋಲಾಪುರ ಅಶ್ವಿನಿ ಹಾಸ್ಪಿಟಲ್ದಾಗ ಅಲ್ಲಿದಿಂದ FIR ಡಾಕ್ಟರ್ ಕಳಿಸ್ತಾರೆ ಇಲ್ಲಿ. ಆದರೂ ಕೂಡ ಆರೋಗ್ಯ ಇಲಾಖೆಯದವರು ಇಲ್ಲಿವರೆಗೆ ಅದಕ್ಕೆ ಯಾವುದೇ ಉತ್ತರಗಳಲ್ಲ. ಆ ಮನೆಯವರಿಗೂ ಕೂಡ ಇಲ್ಲಿ ತನಕ ಯಾವುದೇ ಥರದ್ದು ಕರೆದು ವಿಚಾರಣೆಯನ್ನು ಮಾಡಿಲ್ಲ. ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆರೋಗ್ಯ ಸಚಿವರು ಹಾಗೂ ಈ AR ಹಾಸ್ಪಿಟಲ್, ಈ ಮಮದಾಪುರ ಡಾಕ್ಟರ್ ಹಾಗೂ ಹಾಸ್ಪಿಟಲ್ ಅವು ಎರಡೂ ಕೂಡ ಬಂದ್ ಆಗಬೇಕು. ಇವತ್ತು ಸೀಸ್ ಮಾಡಬೇಕು. AR ಹಾಸ್ಪಿಟಲ್ ಎಲ್ಲಿ ಬರ್ತದೆ ಅದು? ಇದು ಹಕೀಂ ಚೌಕ್ನಲ್ಲಿ ಬರ್ತದ. ಹಕೀಂ ಚೌಕ್, ಹಾ, ಈ ಹಕೀಂ ಚೌಕ್ನಲ್ಲಿ ಬರ್ತದ. ಇದು ಒಂದೇ ಬೆಳಕಿಗೆ ಬಂದದ. ಇನ್ನ ಎಷ್ಟು ಕೇಸ್ಗಳದಾವ ಗೊತ್ತಿಲ್ಲ. ಯಾಕಂದ್ರೆ ಈಗ ಮಾನ್ಯ ನಮ್ಮ ಆರೋಗ್ಯ ಇಲಾಖೆ DHO ಅವರು ಇವರು ಕೂಡ ಇದರ ಬಗ್ಗೆ ಎಚ್ಚೆತ್ಕೊಂಡು ತಕ್ಷಣನೇ ಅಲ್ಲಿ ಏನು ವಿಚಾರಣೆಗಳ ಏನು ನಡೆದದ ಅನ್ನೋಂಥದ್ದು ಅಲ್ಲಿ ತಾವು ಸ್ವತಃ ಹೋಗಿ ನೋಡ್ಬೇಕಂತಂದು ಹೇಳಿ ಇವತ್ತು ಈ ಸಂಘಟನೆ ಮುಖಾಂತರ ನಾವು ಕೂಡ ಹೇಳ್ತೇವೆ. ಮುಂದಿನ ದಿನಮಾನದಾಗ ಏನಾದ್ರೂ ಆ ದವಾಖಾನೆ ಬಂದ್ ಆಗಲಿಲ್ಲಪ್ಪ ಅಂದ್ರೆ ಇಡೀ ಬಿಜಾಪುರ ಜಿಲ್ಲೆ ಅಲ್ಲ, ರಾಜ್ಯದೊಳಗೆ ಎಲ್ಲ ಕಡೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ನುಜ್ಜತ್ ಪಟೇಲ್ ಅನ್ನುವ ಒಬ್ಬ ಸಹೋದರಿ ಈಕಿನ್ಗೋಸ್ಕರ ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ಸೋಮುರಣದೇವಿ, ಸತ್ಯಶೋಧಕ ಡಾಕ್ಟರ್ ಅಣ್ಣಾಭಾऊ ಸಾಠೆ ಸಂಘಟನಾ ಸಮಿತಿಯ ಸಂಸ್ಥಾಪಕ. ಥ್ಯಾಂಕ್ ಯು ಸರ್. ಜೈ ಭೀಮ್, ನಮೋ ಬುದ್ಧಾಯ. ಉರ್ದುದಾಗ ಹೇಳ್ರಿ ನಡಿ. समस्या क्या हुई? ये समाचार क्या ही बोले तो मेरी बहन का पेट दुख रहा था। पेट दुखने से AR हॉस्पिटल को लेकर गए। लेकर जाने के बाद क्रिटिकल आया, तुम्हारी बहन का बहुत जल्दी ऑपरेशन करना करके बोला। कौन बोले? ये DR हॉस्पिटल, AR हॉस्पिटल कहाँ पर आता? तौसीफ में नाम ममदापुर, ये हकीम चौक के पास आता। अच्छा, उसको ऑपरेशन को लेके गए, अंदर ब्लड कम था उसका, 4 पॉइंट था, इमरजेंसी क्रिटिकल है करके बोला डॉक्टर। बोलने के बाद ऑपरेशन किया 3 दिन। 3 दिन के बाद चौथे दिन को क्या बोला, 2 दिन, तीसरे दिन को क्या बोला, दोपहर में लीवर को सूज आ रही, इनको दूसरे हॉस्पिटल को लेकर जाना करके बोला। बोलने के बाद और ऑपरेशन करने के उधर 3 डॉक्टर को बाहर से मंगाया था। उन्हें पीछे ठहरा था डॉक्टर। पीछे ठहरने के बाद तीनों डॉक्टर सक्सेस नहीं होने के बाद लास्ट स्टेज पे AR हॉस्पिटल और डॉक्टर ठहर के वो ऑपरेशन किया। करने के बाद खुद उनका स्टॉप बोला मेरे को, तीनों डॉक्टर से सक्सेस नहीं हो बोल के लास्ट स्टेज पे AR हॉस्पिटल डॉक्टर उन्होंने आके पूरा कंप्लीट किया ऑपरेशन को। वो ऑपरेशन पूरा फेल हो गया। और एक बात मेन पॉइंट क्या है बोले तो इसमें सोलापुर को जब PM को लेके गए उधर, वो रिपोर्ट पूरी ओरिजिनल भेजा नहीं उन्हें कुछ भी, और PM को भी अंदर ले जाने नहीं दे रहे थे। इसके बाद डेथ हुई बीजापुर में क्या? सोलापुर में 2 घंटे के बाद डेथ हो गई इसकी।
और पीएम को जल्दी लेकर जा रहे थे नहीं। पूरा इसमें रिपोर्ट में क्वेश्चन मार्क था। उनका खुद स्टाफ का लड़का बोला ये 3 डॉक्टर से सक्सेस नहीं हुआ, हमारे डॉक्टर आके सक्सेस करें बोल के। और इसके ऊपर सख्त से सख्त सजा होना चाहिए और उसका लाइसेंस सब रद्द होना चाहिए। बच्चे कितने हैं इनको? एक बच्ची है 4 साल की बच्ची, क्या उम्र क्या है इनकी? आपकी बहन की नाम क्या है उनका? नुसरत पठान। उम्र कितनी थी उनकी? उम्र 28-30 के करीब थी। ये जो आप हॉस्पिटल गए थे किस वजह से गए थे? क्या तकलीफ उनका थी? पेट दुख रहा बोल के लेके गए थे उधर। ये पहले से समस्या थी क्या बीच में भी थी? नहीं, अभी भी 2 दिन में। उसके बाद में आप गए वहाँ पर पेट दुख रहा हाँ, पेट दुख रहा बोल के गए और उधर 2 घंटे के बाद पुलिस भी फोन लगे बोलने के बाद में भी उन्हें वो पूरा रिपोर्ट सेंड नहीं कर रहा था। अभी आप क्या कर रहे हैं? अभी आप क्या कर? अभी डीसी ऑफिस का है और उसको सख्त से सजा मिलना चाहिए और उसका लाइसेंस और हॉस्पिटल पूरा बंद होना चाहिए। आपका नाम? मेरा नाम समीर मनिया। उनका मदद क्या करेंगे? अरे मामी ठहर हाँ चलो करो। बोलो हमारे मामी पहला उनको पेट दुख रहा था, फिर हमें यहाँ से उनको एयर हॉस्पिटल को लेकर गए थे। फिर बाद में हुआ भी नहीं कर को बोले, फिर बाद में ऑपरेशन सक्सेसफुल हुआ कर को बोले, होने के बाद फिर बाद में कर को कहे तो हूँ कर बोल को बाद में लीवर को इफेक्ट पड़ रहा कर बोले, हर बार नमोना बोल रहे थे। जब इंसान को पानी होना तो उसकी फुल बॉडी दिमाग पानी सेंस करेगा नहीं, उसे तुम्हें पागल बोल को कैसा बोल सकते? उन्होंने पागल हो रही कर को बोले उन्होंने। फिर बाद में लिवर को इफेक्ट पड़ रहा बोले, ऐसा वैसा 2-3 नमूने का अलग अलग बोल को ऑपरेशन फेल कर को फिर हमने सोलापुर को भेजे। हमें वहाँ से गए, पैसे भरे तक आगे भी जाने दिए नहीं, पेशेंट को भी छोड़े नहीं। फिर वहाँ से उसके बाद हमें अश्विनी पैसे कितना भर लीजिए पैसे इधर पे? उन्होंने 1,19,000 समथिंग कुछ तो बोले थे, मेरे को भी एग्जैक्ट पता नहीं है। वो अदना क्लियर करें बिल। पैसे भरे क्या तुम्हें? हाँ, पैसे भरे। फिर बाद में उनको वहाँ से अश्विनी हॉस्पिटल को लेकर गए। वहाँ जाने के बाद उन्होंने बोले तुम्हारा पेशेंट पूरा लास्ट स्टेज पर है, ऑपरेशन फेल हुए। तो इन्होंने ऐसा लापरवाही की वजह से उनको ना इन्होंने पानी देने दिए। हाँ चलो मानते ही, अगर कौन सा भी अगर ओटी हुआ तो पानी नहीं देते, लेकिन फिर भी इतनी लापरवाही इन्होंने नहीं करना था। पहले इधर बीजापुर में कहा तो दिखाए थे क्या इनको? नहीं, बीजापुर में कुछ भी काम ही नहीं दिखा। हाँ, हत्ती वाले भाई के पास दिखाए थे, उन लोग इमरजेंसी है जल्दी जाओ बोले थे। मैडम रेफर करे थे क्या तुमको? हाँ, सोलापुर जाते? रेफर करे थे। नहीं, सोलापुर में डीआईडी रेफर करे थे। हाँ क्या हुआ था? एक्चुअली क्या हुआ था? उसने पेट में दर्द हो रहा था, क्या हो रहा था? समझ पेट में दर्द हो रहा था उनको, दूसरा कुछ भी नहीं हो रहा। वगैरह सिटी स्कैन वगैरह करे थे क्या? नहीं, स्कैनिंग करे थे फर्स्ट, 2 भी स्कैनिंग करे तो उनको एक्टोपिक प्रेगनेंसी, लेकिन क्वेश्चन मार्क बता रहा था। एक्चुअल में क्या है वो बोले नहीं, क्यों रीजन नहीं बताया? रीजन नहीं बताए थे। 2 बार स्कैनिंग करे तो भी रीजन नहीं बताए। यहाँ पर ऑपरेशन कितने डॉक्टर किए थे क्या? 3 से 4 डॉक्टर समथिंग उन्होंने बाहर से बुलाए थे, क्योंकि वो खुद कैंसर के डॉक्टर है। नहीं बोले। नहीं, ये पेट दुख रहे करके बोल रहे तुम्हें? हाँ। कैंसर का डॉक्टर कहीं का इलाज किया है इनका? हाँ, तो फिर पता नहीं, सजेशन पे लेके गए ना हम, सजेशन पे लेके गए। कैंसर का डॉक्टर है क्या हमने मालूम नहीं, उनको मालूम है नहीं। उनको उन्होंने डायरेक्टली ऐसे नहीं पकड़ सकते, उन्होंने बोल सकते ही नहीं। हमने थोड़ी मालूम है कि उन्होंने कैंसर के डॉक्टर है। अच्छा, आपका नाम? बोलना नहीं, हम लेको गए। हाँ ले गए आपको। वहाँ सोलापुर में क्या डॉक्टर क्या बोले वहाँ पर? वहाँ पे उन्होंने बोले लास्ट पेशेंट है बोले, हमारा पेशेंट बोल के बोले उन्होंने। वो क्या हुआ पेशेंट के साथ? असल में क्या हुआ है बोले? ऑपरेशन फेल करेगा के बोले उन्होंने। डॉक्टर की लापरवाही से हुआ? लापरवाही की वजह से ही ऑपरेशन फेल करे। और उन्होंने यहाँ से रिपोर्ट भी नहीं दिया कि उन्होंने कौन सा ऑपरेशन करेंगे। नेक्स्ट ना रिपोर्ट दिया ना क्या, कुछ भी यहाँ से क्या क्या करे सो कुछ भी रिपोर्ट उन्होंने नहीं दिए। डायरेक्ट हमारा पेशेंट है। आपको जब सोलापुर जो बोले तो क्या आपको रेफर लेटर किए थे क्या? रेफर लेटर दिए थे आपको? वहाँ पे जाना है आपको, संजीवनी में जाना है, लेटर दिए थे आपको? लेटर में वगैरह कुछ लिखे थे? पेशेंट कंडीशन वगैरह लिखे थे? कुछ भी नहीं लिखे। रिपोर्ट दिए थे कि क्या हुआ था? रिपोर्ट दी, सब क्वेश्चन मार्क था बोलते, सब रिपोर्ट में क्वेश्चन मार्क। तो अभी आप क्या करें? ऑपरेशन फेल करेंगे आपको लेकर। अभी यहाँ पर क्या करें आप? अभी हमारे को जस्टिस चाहिए। कौन सा ऑपरेशन नहीं करते? यहाँ पर क्या करें आप? टीसी को हम लेटर देने के लिए आए हैं, क्योंकि हमें जस्टिस चाहिए, क्योंकि डॉक्टर ने ऐसा किया है हमारे साथ। इंसाफ के लिए आप तमाम लोग आए हैं यहाँ पर। हाँ, अभी आप वो डॉक्टर पर क्या आप कार्रवाई करने की मांग करते हैं? क्योंकि हमने सुना है, क्योंकि इससे पहले भी जब हमारे पेशेंट को ऐसा हुआ तो कुछ और लोग भी बोल रहे थे कि उनके भी कुछ पेशेंट्स के साथ ऐसा हुआ है। इससे पहले भी हुआ है? हाँ, 2 लोग पहले 2 लोगों को भी मारेंगे थे उन्होंने। ऐसे हादसे हुए वहाँ पर? नहीं समझा था। दूसरा कैंसर दूसरा ऑपरेशन करने की जरूरत नहीं करना, आप जो है वही करना। दूसरा पेशेंट है तो आगे जाओ बोल के बोलना ना, थोड़ी अपने पास रख लेके ऐसा पेशेंट को करेंगे। वो छोटी बच्ची है, उनकी नानी है, उनकी अम्मी है, कहाँ जाए, किसके सहारे रहे वो?
उनको कौन देखने वाले, उनका सहारा चाहिए ना, तो इसीलिए इंसाफ चाहिए। हमारे भाभी को तो सब लोग आज हम यहाँ जमा हुए हैं, हमारे भाभी को इंसाफ चाहिए। उनकी छोटी 5 साल की बच्ची है, कौन देखेंगे उसको, उसकी मम्मी को छीन लिया और डॉक्टर ने। अब क्या वो आने वाले अपना सब करके छुप गया है डॉक्टर। अच्छा चलते गए पेशेंट और दवाई खाने में जाने के वक्त पूरा चलते जाके बेड पे सोने तक, ऑपरेशन ओटी पे जाने तक बात की है वो हमारी अच्छा अच्छा पैदल ही गए हो, चलते गए आप? ओटी में जाने तक पूरे बात करते गए। ओटी होने के बाद तो कुछ भी होश ही नहीं था, पानी भी दे नहीं, सब रख के भी ऐसे ही अंदर जाने दिए नहीं, मिलने दिए नहीं, खाली होश आ रहा था बेहोशी की इंजेक्शन दे रहे थे वो। जैसे ही होश आ रहा था वो कुछ बोलने की कोशिश कर रहे थे, वैसे ही पीछे पीछे से उनके इंजेक्शन दे रहे थे। कितनी उम्र कितनी थी इनकी? उनकी 30-28 बीच में थी। बच्चे कितने थे? एक या दो? एक 5 साल की 5 साल की लड़की है। नाम बोलिए उनका। देखो नको दिखो नको नाम बोलो, नाम बोलो, उनका नाम क्या है? ಜಿಲ್ಲಾಧಿಕಾರಿ ಮನೆ ಕೊಡಕ್ಕೆ ಬಂದಿರಿ, ಯಾಕೆ ಏನಾಗೈತೆ ಸರ್? ಏನಾಗೈತೆ ಸಮಸ್ಯೆ? ಮನೆಯವ್ರಿಗೆ ಹೊಟ್ಟೆ ನೋಸಾಕಿ ಅಂತೇಳಿ ಹಾಸ್ಪಿಟಲ್ಗೆ ಹೋಯ್ದೇವು ನಾವು, AR ಹಾಸ್ಪಿಟಲ್ ಕಿಮ್ ಚೌಕಲ್ಲಿ. ಅಲ್ಲಿ ಹೋಗಿದ ಮ್ಯಾಗ ಅವ್ರು ಏನಂದ್ರು ಹಾಸ್ಪಿಟಲ್ದವರು ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರು. ನಾರ್ಮಲ್ ಇತ್ತು, ಏನೂ ಇದ್ದಿಲ್ಲ, ಗಾಡಿ ಮ್ಯಾಗ ಕೊಡ್ಕೊಂಡು ಹೋಗೋಣ ಮಳೆ. ಅಲ್ಲಿ ಹೋಗಿದ ಮ್ಯಾಗ ಅವ್ರು ಏನಂತಾರೋ ಅವರು ಆಪ್ರೇಷನ್ ಮಾಡಬೇಕು, ಸ್ವಲ್ಪ ಇದು ಹೋಯ್ತು ಅದು ಹೋಯ್ತು ನಾವು ಮಾಡ್ಬೇಕು ಆಯ್ತು ಅಂತ ಹೇಳಿ ನಾವು ಆಪ್ರೇಷನ್ ಮಾಡೋದ್ಮ್ಯಾಗ ಆಪ್ರೇಷನ್ ಮಾಡಿ ರಾತ್ರಿ ಸುಮ್ಮನೆ ಕೂತ್ರು. ಮರ್ದಿದ್ದು ಏನಂತಾರೆ ಪೇಷಂಟ್ ಆಪ್ರೇಷನ್ ಸರಿ ಮಾಡಿಲ್ಲ, ಪೇಷಂಟ್ ತಲೆ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತೇಳಿ ನಾವು ಮಾಡತ್ತೆ ಮಾಡಿ ಮರ್ದಿದ್ದು ಏನಂತಾರೆ ನಮ್ಮ ಕಡೆ ಇದು ಪೇಷಂಟ್ ಇದು ಇಲ್ಲ, ನೀವು ಬೇರೆ ಹಾಸ್ಪಿಟಲ್ಗೆ ಹೋಯ್ರಿ ಅಂತೇಳಿ ಇದು ಮಾಡಿದ್ವಿ. ಹಿಂದಾಡಿ ನಾವು ಸೋಲಾಪುರ್ಗೆ ಹೋಯ್ತು. ಸೋಲಾಪುರ ಹೋಗಿದ್ಮ್ಯಾಗ ಅವ್ರು ಏನಂದ್ರು ಸೋಲಾಪುರ ಆಗ್ತು ಇಲ್ಲ, ಇವ್ರು ಭಾಳ ಆಪ್ರೇಷನ್ ಏನು ಮಾಡ್ಯಾರ ಏನು ಫೈಲ್ದಾಗೂ ಬರ್ದಿಲ್ಲ, ಕ್ರಿಟಿಕಲ್ ಐತಿದ್ದು, ನೀವು MLG ಮಾಡಿದ್ರೆ ನಾವು ಪೇಷಂಟ್ ಹಿಡಿತೀವಿ ಅಂದ್ರೆ ಇಲ್ಲ ಹಿಡಿಯಲ್ಲ ಅಂತ ಹೇಳಿ ಅವ್ರು ಸೋಲಾಪುರದಾಗ. ನಾವು MLG ಮಾಡಿದ್ವಿ. MLG ಮಾಡಿದ್ಮ್ಯಾಗ ಅವ್ರು ಹೇಳಿದ್ರು ಅವ್ರು ಏನು ಮಾಡ್ಯಾರು ಅವ್ರು ರಿಪೋರ್ಟ್ ನೋಡಿ ನಾವು ಅವ್ರು ಏನು ಆಪ್ರೇಷನ್ ಮಾಡ್ಯಾರ ಅದ್ರಾಗ ಬರ್ದೇ ಇಲ್ಲ ಏನೇನು. ಅದಕ್ಕಾಗಿ ನಾವು MLG ಮಾಡಬೇಕಾಗ್ತದೆ, ಇಲ್ಲ ನಾವು ಪೇಷಂಟ್ ಹಿಡಿಯಲ್ಲ ಅಂತ ಹೇಳಿ ನಾವು MLG ಮಾಡಿದ್ವು. MLG ಮಾಡಿದ್ವು ಒಂದು ಅರ್ಧ ತಾಸು ಒಳಗೆ ಅವ್ರದ್ದು ಡೆತ್ ಆಯ್ತು. ನಿಮ್ಗೆ ಸೊಲಾಪುರಕ್ಕೆ ಹೋಗಿ ಅಂತ ಯಾರು ಹೇಳ್ಯಾರ? ಅವರೇ AR ಹಾಸ್ಪಿಟಲ್ ಮಂಗಾಪುರ ಡಾಕ್ಟರ್. ಅವ್ರು ರೆಫರ್ ಮಾಡಿರಿ ನಿಮಗೆ? ಹಾಂ, ಅಲ್ಲಿ ಸರ್ಕಾರ ಸೋಲಾಪುರದಾಗ ಅವ್ರು ಸಿವಿಲ್ ಹಾಸ್ಪಿಟಲ್ ಅವ್ರು ಇದು ಮಾಡ್ಕೊಂಡಾರೆ. ಸೊಲಾಪುರ ಯಾವ ಅಶ್ವಿನಿ ಹಾಸ್ಪಿಟಲ್ ಹೋಗಿದ್ದವ್ರು. ಅಶ್ವಿನಿ ಹಾಸ್ಪಿಟಲ್. ಅಶ್ವಿನಿ ಹಾಸ್ಪಿಟಲ್ ಇಲ್ಲಿ ಸರ್ ಯಾರು ದವಾಖಾನೆ ಐತಲ್ರಿ? ಹಾಂ, ಇದು ಎದ್ರ ದವಾಖಾನೆ ಐತಿ? ಇದು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅದಾನತ್ರಿ ನಾವು. ಇವ ಆ ಸ್ಪೆಷಲಿಸ್ಟ್ ಇದ್ದು ಲೇಡೀಸ್ ಹೇಳಿದ ನಮಗೆ ಹಿಂಗೆ ಮಾಡ್ಯಾರ, ಮೋಸ ಮಾಡಿ. ಹೊಟ್ಟೆ ನುಸಾಗತ್ತಿತ್ತು ಅಲ್ಲಿ ಹೋಗಂತ ಅವಶ್ಯಕತೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಬಳಿ ಹೊಟ್ಟೆ ನುಸಂತ ವ್ಯಕ್ತಿಗೆ ಒಯ್ದೇನು ಹೋಗ್ಬೇಕು? ಹಾಂ, ಅವ್ರು ನಮ್ಮ ಹಳೆಯಾಗಿ ಗೊತ್ತಾಗಿಲ್ರಿ ಅದು. ನಾವು ಇಲ್ಲ ಟೈಮ್ ಪಟ್ಟನೆ ಒಯ್ದಾನ್ರಿ. ಸಂಜೆಗೆ ಹೋಗಿದ್ಮ್ಯಾಗ ಹಿಂಗೆ ಹೇಳಿ ಇದ್ದಿದ್ದು ಎಲ್ಲಾರು ಸುದ್ದಿ ಹೇಳಿದ್ರು ಅವ್ರು. ಮತ್ತು ಮರ್ದು ಮುಂಜಾನೆ ಹೇಳ್ತಾರೆ ಅವ್ರು ತಲೆ ಸುದ್ದಿ ಹೇಳ್ತಾರೆ, ತಲೆ ಸುದ್ದಿ ಇಲ್ಲ ಅವ್ರದ್ದು, ಅದು ಇಲ್ಲ ಅಂತ ನಾವೇ ಹೇಳ್ತಾರೆ. ಇಲ್ಲಿ ರೊಕ್ಕ ಎಷ್ಟು ತುಂಬ್ಕೊಂಡ್ರಿ AR ಹಾಸ್ಪಿಟಲ್? 1 ಲಕ್ಷ 1.5 ಲಕ್ಷ ಮ್ಯಾಗ ತುಂಬಿರಿ ನಾವು. 2 ಲಕ್ಷ ತನಕ ತುಂಬ್ಕೊಂಡ. ಈಗ ಏನ್ರಿ ಇಲ್ಲಿ ಏನು ಮಾಡ್ತಾ ಇದ್ರಿ ನೀವು? ನಾವು ಜಿಲ್ಲಾ DC ಆಫೀಸ್ ಬಂದೀವಿ ರೀ. ಅವ್ರ ಕಡೆ ನಾವು ಮನವಿ ಕೊಟ್ಟಿವಿ, ಅವ್ರದ್ದು ಹಾಸ್ಪಿಟಲ್ ರದ್ದು ಆಗಬೇಕು, ಅವ್ರ ಲೈಸೆನ್ಸ್ ರದ್ದು ಆಗಬೇಕು. ಸರ್ AR ಹಾಸ್ಪಿಟಲ್ದವ್ರ ಮ್ಯಾಗ ನೀವು ಇದು ಮಾಡ್ತಿರೋ, ಬ್ಲೇಮ್ ಮಾಡ್ತಿರೋ ಅಥವಾ ಏನು ಅಶ್ವಿನಿ ಹಾಸ್ಪಿಟಲ್? AR ಹಾಸ್ಪಿಟಲ್ ಅಶ್ವಿನಿ ಹಾಸ್ಪಿಟಲ್ ಸಂಬಂಧ ಇಲ್ಲ. ಅವ್ರು ಉಲ್ಟಾ ನಮಗೆ ಸರಿಯಾಗಿ ಎಲ್ಲ ಹೇಳಿ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಇದು ಅಲ್ಲಿ ಪೋಸ್ಟ್ ಮಾರ್ಟಮ್ ಕಳಿಸಿದ್ರು, ಪೋಸ್ಟ್ ಮಾರ್ಟಮ್ ಮಾಡಕ್ ತಯಾರಿಲ್ಲ. ಯಾಕಂದ್ರೆ ಅವರು ಕೇಳಿದ್ರು ಪೋಸ್ಟ್ ಮಾರ್ಟಮ್ ರೂಮ್ದವ್ರು ಡಾಕ್ಟರ್ದವರು ಇದರ ಫೈಲ್ದಾಗ ಇದೇ ಇಲ್ಲ, ಅವ್ರು ಏನು ಆಪ್ರೇಷನ್ ಮಾಡ್ಯಾರ ಅಂತ ಹೇಳಿ ಅದ್ರಾಗ ಏನೂ ಬರ್ದಿಲ್ಲ. ನಾವು ಏನಾದ್ರು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಕ್ ತಯಾರಿದ್ದಿದ್ದಿಲ್ಲ. ಒಂದು ತಾಸು 2 ತಾಸು ಮ್ಯಾಗ ಪೊಲೀಸರು ಫೋನ್ ಹಚ್ಚಿದ್ರು, ಫೋನ್ ಹಚ್ಚಾಕ ಇಲ್ಲ ಡಾಕ್ಟರ್. 2-3 ತಾಸು ಮ್ಯಾಗ ಹಿಂದಾಡ್ತಿ ಕೈಲಿಂದ ರೇಟಿಂಗ್ ಒಳಗೆ ಬರೆದು ಕೊಟ್ಟಿದ ಮ್ಯಾಗ ಅಲ್ಲಿ ಇಲ್ಲಿ ಸ್ವಲ್ಪ ಪರಿಚಯ ಹಚ್ಚಿ ಪೋಸ್ಟ್ ಮಾರ್ಟಮ್ ಮಾಡಿ ತೊಗೊಂಡು ಬಂದೇವು ನಾವು. ನಿಮ್ಮ ಹೆಣ್ಮಕ್ಳು ವಯಸ್ಸು ಎಷ್ಟಿತ್ತು? 28 ಐತ್ರಿ, 28-29. ಅದು ಅಶ್ವಿನ್ ಪಠಾಣ್. ಮತ್ತು ಮಕ್ಳು ಏನ್ರಿ ಅದಾನ್ರಿ? ಒಂದು ಹುಡುಗಿ ಇದ್ರಿ ಸಣ್ಣ, ನಾವು ವಯಸ್ಸು ಎಷ್ಟೈತ್ರಿ? ಖುಷಿ 4 ವರ್ಷದಿಂದ ಇದ್ರಿ. ಅವ್ರು ಈಗ ತಿರ್ಕೊಂಡು ನಿಮ್ಮ ಹೆಣ್ಮಕ್ಳ ಹೆಸರು ಏನ್ರಿ? ನುಜಾತ್ ಪಠಾಣ್. ನೀವೇನಾಗಬೇಕ್ರಿ ಅವ್ರಿಗೆ? ನಾವು ಅವ್ರ ಗಂಡ ಆಗ್ಬೇಕು. ನಿಮ್ಮ ಹೆಸರು ಸರ್? ಯಾಶಿನ್ ಪಠಾಣ್. ನ್ಯಾಯ ಬೇಡಕ್ಕೆ ಬಂದಿರೋದು. ಹಾಂ, ನ್ಯಾಯ ಬೇಡಕ್ಕೆ ಬಂದೀವಿ ನಾವು. ಓಕೆ, ಥ್ಯಾಂಕ್ ಯು.